ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ರೈತರಾದಂತ ವಿಶ್ವನಾಥ್ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಸರ್ ಏನ್ ಸರ್ ಸಮಸ್ಯೆ? ತತ್ಕಾಲ್ ಪೋಡಿಗೆ ಅಲೆದಲ್ಲದು ಸುಸ್ತಾಗ್ಬಿಟ್ಟಿದ್ದೀರಾ ಅಂತೆ, ಅಂದ್ರೆ ಯಾವ ರೀತಿಯಾದಂತ ಕೆಲಸ ಮಾಡಿಕೊಡ್ತಾ ಇದೆ ಸರ್ಕಾರ ಗಮನಿಸಬೇಕಾಗುತ್ತೆ ಅಲ್ಲಿ? ಹೌದು, ಇದು ಅಕ್ಷರಶಃ 2 ವರ್ಷದಿಂದ ಹೇಳ್ಬೇಕಂತಂದ್ರೆ ನಮ್ಗೆ ನಿದ್ದೆನೆ ಬರ್ತಾ ಇಲ್ಲ, ಆ ತರ ಸಮಸ್ಯೆ ಶುರುವಾಗಿದೆ. ಯಾಕೆಂತಂದ್ರೆ ರೈತರದ ಬೇಸಿಕ್ ಆದ ಒಂದು ಮೂಲಭೂತವಾದಂತ ದಾಖಲಾತಿಗಳನ್ನ ನಾವು ಸರಿಪಡಿಸ್ಕೊಳ್ಳೋದಿಕ್ಕೆ ಕಷ್ಟಪಡ್ಬೇಕಾಗೈತೆ. ಯಾಕೆಂದ್ರೆ ನೋಡಿ, ನಾವು ನಮ್ಮ ಅಪ್ಪನೋ ನಮ್ಮ ತಾತನೋ ಹೋಗ್ಬಿಟ್ಟು ಅಲ್ಲಿ ತಾಲೂಕ್ ಆಫೀಸಲ್ಲಿ ತಿದ್ದುಪಡಿಗಳನ್ನು ಮಾಡಿರಲ್ಲ. ಎಲ್ಲ ಅವ್ರ ಅಧಿಕಾರಿಗಳು ಮಾಡಿರೋ ತಪ್ಪುಗಳನ್ನ ಸರಿಪಡಿಸಕ್ಕೆ ರೈತರನ್ನ ಯಾಕೆ ಹೊಣೆ ಮಾಡ್ತೀರಾ ಅಂತ ನಾನು ಕಂದಾಯ ಸಚಿವರು ನೇರವಾಗಿ ಕೇಳೋದು. ಸೊ ತಪ್ಪುಗಳನ್ನ ಪಾಣಿಗೆ ಎಂಟ್ರಿ ಮಾಡುವಾಗ್ಲೂ, ಕಂಪ್ಯೂಟರ್ಗೆ ಎಂಟ್ರಿ ಮಾಡುವಾಗ್ಲೂ ಯಾವ್ದೋ ಸಂದರ್ಭದಲ್ಲಿ ತಪ್ಪುಗಳಾಗಿದ್ದಾವೆ. ಅದಕ್ಕೋಸ್ಕರ ಎಷ್ಟು ನೂರಾರು ಜನ, ಸಾವಿರಾರು ಜನ ರೈತರುಗಳು ತಾಲೂಕ್ ಆಫೀಸ್ಗಳಿಗೆ ಒಂದು ತಾಲೂಕಲ್ಲಿ ಅರಿತಾ ಇದ್ದಾರೆ. ಸೊ ಹಾಗಾಗಿ ಒಂದು ನಮ್ಗೀಗ ತತ್ಕಾಲ್ ಪೋಡಿ ಮಾಡಿಸಿ ಅಂತ ಹೇಳಿದ್ರು. ತತ್ಕಾಲ್ ಪೋಡಿಗಿನ್ನ ಮೊದಲು ಖರಾಬ್ ತಿದ್ದುಪಡಿ ಮಾಡಿಸಿ ಅಂತಂದ್ರು. ಆ ಖರಾಬ್ ತಿದ್ದುಪಡಿ ಮಾಡ್ಸೋದಿಕ್ಕೆ ನಾವು ಒಂದಷ್ಟು ದಿನ ಅಲ್ವಿ. ಈಗ ತತ್ಕಾಲ್ ಪೋಡಿಗೆ ಹಾಕಿದ್ರೆ ತತ್ಕಾಲ್ ಪೋಡಿಯ ಇನ್ನು ಡಿಸೆಂಬರ್ ಅಲ್ಲಿ ಹಾಕಿರೋಂಥದ್ದು ಇನ್ನೂ ಕೂಡ ರಿಸೀವ್ ಆಗಿದೆ. ಆನ್ಲೈನ್ ಅಲ್ಲಿ ಆಫೀಸರ್ಗಳು ಹೇಳ್ತಾರೆ ಎಲ್ಲ ಆನ್ಲೈನ್ಗೆ ಅದು ಆಗುತ್ತೆ, ಆನ್ಲೈನ್ ಮುಖಾಂತರ ಅಲಾಟ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ನೋಡಿದ್ರೆ ಇನ್ನು ರಿಸೀವ್ ಅಂತ ತೋರಿಸುತ್ತೆ, ಇನ್ನು ಅಲಾಟ್ ಆಗ್ತಿಲ್ಲ. ಯಾಕೆ ಅಂತ ಕೇಳ್ತಿದ್ರೆ ಅಲ್ಲಿ ಎಲ್ಲ ಸರ್ವೇರ್ಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಪ್ರೈವೇಟ್ ಸರ್ವೇರ್ಗಳಿಗೆ ಅಲಾಟ್ ಮಾಡ್ತಿದ್ವಿ, ಅವರೆಲ್ಲರೂ ಕೂಡ ಪ್ರೈವೇಟ್ ಸರ್ವೇರ್ಗಳು ಸ್ಟ್ರೈಕ್ ಮಾಡ್ತಿದ್ದಾರೆ, ಹಂಗಾಗಿ ಯಾವ್ದು ಅಲಾಟ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ನಾವ್ ಏನ್ ಮಾಡ್ಬೇಕು? ಈಗ 4-5 ತಿಂಗಳಾಯ್ತು ಮೇಡಮ್, ಇನ್ನು ನಾವ್ ಎಷ್ಟು ದಿನ ಕಾಯ್ಬೇಕು? ಈ ಸರ್ಕಾರಗಳು ಈ ಸಮಸ್ಯೆಗಳನ್ನ ಬಗೆಹರಿಸ್ತಲೇ ನಾವಿನ್ನೇನು ಕೇಳ್ತಾ ಇಲ್ಲ. ನಮ್ಮ ಭೂಮಿನ ನಮಿ ಮಾಡ್ಕೊಡೋದಿಕ್ಕೆ ಇರೋಂತ ಅಡೆತಡೆಗಳನ್ನ ನಿವಾರಿಸ್ಕೊಡಿ. ಆಮೇಲೆ ನಾವು ದಾಖಲೆಗಳನ್ನ ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಳಕ್ ಹೋದಾಗೆ ನಿಮ್ ತಿದ್ದುಪಡಿಗಳೆಲ್ಲ ನಿಮ್ಗೆ ಯಾಕೆ ನೆನಪಾಗ್ತವೆ? ಸೊ ಅಲ್ಲಿವರೆಗೂ ಇಲಾಖೆ ಒಳಗಡೆಗೆ ಖರಾಬ್ ತಿದ್ದುಪಡಿಗಳು, ಜಮೀನ್ ತಿದ್ದುಪಡಿಗಳು ಅಲ್ಲೇ ಬಿದ್ದಿರ್ತವೆ. ನಾವೇನಾದ್ರೂ ನಮ್ಮ ಹೆಸರಿಗೆ ದಾಖಲಾತಿಗಳನ್ನ ಸರಿಪಾಡ್ಕೊಳಕ್ ಹೋದಾಗ ಅದೆಲ್ಲದನ್ನು ತಂದು ಮುಂದಕ್ಕೆ ಇಡ್ತಾರೆ. ಆಮೇಲೆ ಅದು ಅವ್ರು ಮಾಡಿರೋ ತಪ್ಪುಗಳನ್ನ, ಅದೇ ಈಗ ಅವ್ರು ಮಾಡಿರೋ ತಪ್ಪುಗಳಿಗೆ ನೀವು ಹೊಣೆ ಆಗ್ತಾ ಇದ್ರೆ ಆ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ ಅಲ್ಲಿ ಅಂತ. ಹೌದು, ಇಲ್ಲ ನಮ್ ಜವಾಬ್ದಾರಿ, ನಮ್ಮನ್ನ ಜವಾಬ್ದಾರಿ ಮಾಡ್ಬಿಟ್ಟಿದ್ದಾರೆ. ಅಧಿಕಾರಿ ಯಾರು, ಅವ್ರ ಮೇಲೆ ಕ್ರಮ ತಗೋಬೇಕು, ಯಾರು ತಪ್ಪು ಮಾಡದಂತವ್ರು ಅಂತ. ಯಾವ್ದೇ ತಿದ್ದುಪಡಿಗಳಾಗೋದಕ್ಕೆ ಪಾಣಿಗಳಲ್ಲಿ ಮಿಸ್ಟೇಕ್ ಗಳನ್ನು ಮಾಡದಂತಾರೆ ಯಾರು, ಅವ್ರ ಮೇಲೆ ಕ್ರಮ ತಗೋಗ್ಬಿಟ್ರೆ ಅದಕ್ಕೆ ನಮ್ಮನ್ನ ಯಾಕೆ ದಾಖಲೆಗಳನ್ನ ತಂದು ಕೊಡಿ ಅಂತ ಅಂತಾರೆ. ಎಲ್ಲದಕ್ಕೂ ಅದನ್ನ ಸರಿಪಡಿಸೋದಕ್ಕೆ ದಾಖಲೆಗಳನ್ನ ತಂದು ಕೊಡ್ಬೇಕು ನಾವು. ಎಸ್ ಸರ್, ಇದೀಗ ತತ್ಕಾಲ್ ಪೋಡಿ ಅಂತ ಅಂದ್ರೆ ಎಮರ್ಜೆನ್ಸಿ ಅಂತ ನೀವು ತೆಗೆದುಕೊಂಡಿರ್ತೀರ, ಬೇಕು ಅನ್ನುವಂಥದ್ದನ್ನು ಜಮೀನಿನ ವ್ಯವಹಾರ ಕುರಿತಂತೆ ಬೇಕಾಗುತ್ತೆ ಎಮರ್ಜೆನ್ಸಿ ಆಗಿ. ಬಟ್ ಅದಕ್ಕೆ ಇವ್ರು ಅಲಿಸ್ತಾ ಇದ್ದಾರೆ, 4 ತಿಂಗಳವರೆಗೂ ಅಲಿತಾ ಇದ್ದೀರಾ ಅಂತ ಹೇಳ್ತೀರಾ. ಇನ್ನು ಅದ್ರ ಜೊತೆಗೆ ಈ ವಿಚಾರದಲ್ಲಿ ಏನಾದ್ರೂ ಸರ್ ಅಂದ್ರೆ ಈಗ ಅಧಿಕಾರಿಗಳಿಗೆ ದುಡ್ಡು ಕಾಸು ಕೊಡುವಂಥದ್ದು ಏನಾದ್ರೂ ಆಗಿತ್ತಾ, ಹೇಗೆ? ಇಲ್ಲ, ನಾನು ಅಧಿಕಾರಿಗಳಿಗೆ ಯಾವ್ದು ಹಣ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಯಾಕೆಂದ್ರೆ ಅದು ನಮ್ಮ ವ್ಯಾಲ್ಯೂ, ನಾವು ಯಾವುದೇ ಕಾರಣಕ್ಕೆ ಅದನ್ನ ನಾವು ಕೊಡಲ್ಲ. ಸೊ ನಮ್ಮನ್ನ ಕೇಳೋದು ಇಲ್ಲ, ಯಾಕೆಂದ್ರೆ ನಾವು ಪ್ರಶ್ನೆ ಮಾಡೋಂತ ಯಾರನ್ನೂ ಅವ್ರು ದುಡ್ಡು ಕೇಳಲ್ಲ. ಸೊ ನಾವು ನೇರವಾಗಿ ಅಧಿಕಾರಿಗಳನ್ನ ಭೇಟಿಯಾಗಿ ಮಾಡಿಸ್ಕೊಂತ ಇದೀವಿ. ಸೊ ಇಲ್ಲಿ ಇರೋಂಥದ್ದು ಏನಂತಂದ್ರೆ ಮುಖ್ಯವಾಗಿ ಇಲಾಖೆ ಒಳಗಡೆಗೆ ಅಧಿಕಾರಿಗಳಲ್ಲಿ ಒಂದು ಇದಿಲ್ಲ ಮೇಡಮ್, ಅಂದ್ರೆ ಅದನ್ನ ಬೇಗ ಮಾಡ್ಕೊಡ್ಬೇಕು ಅನ್ನೋ ಕಮಿಟ್ಮೆಂಟ್ಗಳೇ ಇಲ್ಲ. ಏನಾದ್ರು ನೆಪ ಒಡ್ಡಿ ಮುಂದೂಡ್ತಾರೆ ಎಲ್ಲ ದಾಖಲೆಗಳನ್ನು ಕೂಡ. ಸೊ ಅವರ ಇದುನೇ ಉದ್ದೇಶನೇ ಬೇರೆ ಉದ್ದೇಶಗಳು ಇರೋದ್ರಿಂದಲೇ ಆ ಕೆಲಸನ ಮಾಡ್ತಾರೆ. ಈ ರೀತಿಯಾದಂತ ಸಮಸ್ಯೆಗಳಿದಾವೆ. ಕೃಷ್ಣ ಬೈರೇಗೌಡರು ಇತ್ತ ಆಲಿಸಬೇಕು. ಈ ಕುರಿತಾಗಿ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ, ಮುಂದಿನ ಕ್ರಮಗಳನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತೀರಾ, ಹೇಗೆ? ಅಲ್ಲ, ಈಗ ಒಂದು ಕಂದಾಯ ಸಚಿವರಿಗೆ ನಾನು ಅವ್ರಿಗೆ ಮೇಲ್ ಮಾಡ್ತಾ ಇದ್ದೀನಿ. ಅದನ್ನ ಈ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಆದಷ್ಟು ಬೇಗ ಅವರು ಈ ಇಲಾಖೆ ಒಳಗಿರುವಂತದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಮೊದಲು ಮನವಿ ಮಾಡ್ತೇನೆ. ಡೆಫಿನೆಟ್ ಆಗಿ ಅವ್ರು ಏನಾದ್ರು ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ನಾನು ಅವರ ಕಚೇರಿ ಮುಂದೆ ಹೋಗಿ ನಾನು ಧರಣಿ ನಿಲ್ತೀನಿ ಮೇಡಮ್. ಅದಂತೂ ಸತ್ಯ ಕಂದಾಯ ಸಚಿವರಿಗೆ. ಯಾಕಂದ್ರೆ ನಾನು 1-2 ಸರಿ ಭೇಟಿ ಕೂಡ ಆಗಿದ್ದೆ. ಸ್ವತಃ ಅವರು ಕೂಡ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ಅಧಿಕಾರಿಗಳ ಒಂದು ಅವರ ಏನು ಎಫಿಷಿಯನ್ಸಿ ಬಗ್ಗೆ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ ಪರ್ಸನಲ್ ಆಗಿ ಮಾತಾಡುವಾಗ. ಸೊ ಅದನ್ನ ಆದ್ರೆ ಏನಾದ್ರೂ ಸಿಸ್ಟಮ್ ಅಲ್ಲಿ ಚೇಂಜಸ್ ತರ್ಬೇಕಲ್ಲ. ಇವರು ಫಾರಿನ್ ಅಲ್ಲಿ ಓದಿರೋರು ಅಂತ ಹೇಳ್ತಾರೆ, ಬೇರೆ ದೇಶಗಳಲ್ಲಿ ಮಾದರಿಗಳಿದಾವಲ್ಲ, ಇಂಥ ಮಾದರಿಗಳನ್ನ ಅವರು ನೋಡಿದಾರ ಭಾರತ ದೇಶದಲ್ಲಿರೋಂಥದ್ದು, ಇಲ್ಲಿ ಸುಧಾರಣೆಗಳನ್ನು ಮಾಡ್ಬೇಕಲ್ವಾ, ತಿಳ್ಕೊಂಡಿರೋರು ಅಂತ ಹೇಳುವಂತ ಮಿನಿಸ್ಟರ್.
ಎಸ್ ಈಗ ಕಂದಾಯ ಇಲಾಖೆ ಸಚಿವರು ಇತ್ತ ಗಮನ ಹರಿಸಬೇಕು. ಇದ್ರ ಬಗ್ಗೆ ನಿಮ್ಮ ಹೋರಾಟ ಸಹಿತ ನಿರಂತರವಾಗಿರುತ್ತೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಎಸ್ ಇದೀಗ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಇತ್ತ ಗಮನ ಹರಿಸಬೇಕಾಗುತ್ತೆ. ಯಾಕಂತ ಅಂದ್ರೆ ಈ ರೀತಿಯಾಗಿ ರೈತ ಅಲಿತಾ ಇದ್ದಾರೆ ಅಂತ ಅಂದ್ರು ಅವರಿಗೆ ಸರಿಯಾದ ರೀತಿಯಂತ ತತ್ಕಾಲ್ ಪೋಡಿಯನ್ನ ಮಾಡಿಸೋಕೆ ಅರ್ಜಿಯನ್ನ ಸಲ್ಲಿಸಿ 4 ತಿಂಗಳಾದ್ರೂ ಅವರಿಗೆ ಆ ಕೈಗೆ ಸಿಗ್ತಾ ಇಲ್ಲ. ಒಂದೊಂದಲ್ಲ ಒಂದು ತಿದ್ದುಪಡಿಯನ್ನ ಹೇಳ್ತಾರೆ. ಅಂದ್ರೆ ಅವ್ರು ಮಾಡುವಂತ ತಪ್ಪಿಗೆ ನಮ್ಮನ್ನ ಹೊಣೆ ಮಾಡಿಡ್ತಾರೆ, ನಮ್ಮನ್ನ ಅಲಿಸ್ತಾರೆ ಅಂತ ರೈತರು ಹೇಳ್ತಾ ಇದ್ದಾರೆ. ಒಬ್ಬ ಎಜುಕೇಟೆಡ್ ರೈತನ ಪರಿಸ್ಥಿತಿ ಹೀಗಾದ್ರೆ ಸಾಮಾನ್ಯ ರೈತರ ಪರಿಸ್ಥಿತಿ ಇನ್ನೇನು ಆಗ್ಬೇಕು? ಈ ರೀತಿಯಾದಂಥ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ದಯವಿಟ್ಟು ಕಂದಾಯ ಸಚಿವರು ಇತ್ತ ಗಮನ ಹರಿಸಿ ಇಂತಹ ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಅಶ್ವವೇಗ ನ್ಯೂಸ್ ಮೂಲಕ ನಾವು ಸಹಿತ ಮನವಿಯನ್ನ ಮಾಡ್ತೀವಿ.